H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದಮೇಲೆ ಇಲ್ಲೊಬ್ಬರು ಈ ಬಸವರಾಜು ಅನ್ನುವಂಥವರು ಶೈಕ್ಷಣಿಕ ಕಾರ್ಯಕರ್ತರು ಫೇಸ್ಬುಕ್ನಲ್ಲಿ ಒಂದು ಮಾತಾಡ್ತಾರೆ, ಹೇಳ್ತಾರೆ. ಇದನ್ನ ಯಾಕೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಪ್ಪ ಅಂತಂದರೆ, ನಮ್ಮ ಜನಸಾಮಾನ್ಯರು ಯಾವ ರೀತಿಯ ಚಿಂತನೆ ಮಾಡ್ತಾ ಇರ್ತಾರೆ ನಾವು ತಿಳ್ಕೊಂಡಿರ್ತೀವಿ. ಜನಸಾಮಾನ್ಯರು ತಿಳಿದಿಲ್ಲ ಏನೋ, ನಾವು ಬುದ್ಧಿವಂತರು ತಿಳ್ಕೊಂಡು ಅವ್ರಿಗೆ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀವೇನೋ ಅಂತ ನಾವು ತಿಳ್ಕೊಂಡಿರ್ತೀವಿ. ಬಟ್ ಜನಸಾಮಾನ್ಯರು ವಿಚಾರ ಮಾಡ್ತಾ ಇರ್ತಾರೆ. ಯಾವ ರೀತಿ ವಿಚಾರ ಮಾಡ್ತಾರೆ ಅನ್ನೋದು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಂಥ ವಿಷಯ, ಭಾಳ ಪ್ರಮುಖ ವಿಷಯ. ಈ ವಾರದಲ್ಲಿ ಭಾಳಷ್ಟು ಚರ್ಚೆ ಆಯಿತು RSS ಬದಲಾಗಿ. ನಮ್ಮ ಸ್ವತಃ ದಲಿತ ಲೀಡರ್ ಅಂತ ಹೇಳ್ಕೊಳ್ಳುವಂಥ ಸತೀಶ್ ಜಾರಕಿಹೊಳಿ ಅವರು RSSನ ಮುಗಿಸೋ ಶಕ್ತಿ ಯಾರಿಗೂ ಇಲ್ಲ ಅನ್ನೋಂಗೆ ಮಾತಾಡಿದರು. ನೀವು ಕೇಳಿರ್ಬೋದು ಅದನ್ನು. ಹೌದು, ಅವ್ರು ಹೇಳಿದ್ರು ಸತ್ಯ ಅನ್ನೋದು ಇಲ್ಲ ಅಂತಲ್ಲ, ಆದರೆ ಅದು ಅರ್ಧ ಸತ್ಯ ಅಂತ ನಾವು ಹೇಳಬೇಕಾಗ್ತದೆ. ಯಾಕನ್ನೋದು ಮುಂದೆ ಗೊತ್ತಾಗ್ತದೆ. RSS ಮುಗಿಸೋ ಶಕ್ತಿ ಯಾರಿಗೂ ಇಲ್ಲ ಎಂದು ಅನಂತಕುಮಾರ್ ಹೆಗಡೆ ಇವರಿಂದ ಕಟ್ಟರ್ ಗೊತ್ತದ ನಿಮಗೆ. RSS ಫಾಲೋವರ್ಸ್, ಸಂಘ ಪರಿವಾರದವರು ಸಹಜದ ತಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದ್ರಾಗ ಏನು ತಪ್ಪಲ್ಲ. ಮತ್ತು ಹೇಳ್ಕೋಬೇಕು, ಸ್ವಾಭಿಮಾನ ಬೇಕು ಮನುಷ್ಯಾಗ. ಆದರೆ ದುರಭಿಮಾನ ಬರೋದೊಂದು ಇಲ್ಲಿ ಭಾಳ ಸೂಕ್ಷ್ಮವಾದ ವಿಷಯ. ಇರಲಿ, ಅವ್ರು ಹೇಳ್ತಾರೆ ಹಂಗೆ. ಅದೇ ರೀತಿಯಾಗಿ ನಮ್ಮ BJPಗರು ಸಹಿತ ಹೇಳಿದರು, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತೇಳಿ. ನಮ್ಮ ಮೋದಿಯವರು 2014 ಬರೋ ಮುಂದೆ ಏನು ಹೇಳಿದ್ರು ನೆನಪಿರ್ಬೋದು. ಕಾಂಗ್ರೆಸ್ ಮುಕ್ತ ಅಂತಂದರು. ಇವತ್ತು ಮುಕ್ತ ಆಯಿತಾ? ದೇಶವನ್ನು ಕಾಂಗ್ರೆಸ್ ಮುಕ್ತ ಮಾಡುತ್ತೇವೆ ಎಂದು ಅವರದೇ ಪಕ್ಷದವರು ಹೇಳುತ್ತಾರೆ. ಮೋದಿನೂ ಹೇಳಿದರು, ಅವ್ರ ಪಕ್ಷ